ಯಾಕಂದ್ರೆ ಇಷ್ಟು ವರ್ಷ ಈಗ ನೀವು 125 ವರ್ಷದ ಇತಿಹಾಸ ಇದೆ ಸರ್. ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದ್ರೆ ಆಗ್ತವೆ ಕೇಸಸ್ಗಳು, ಆಗ್ತವೆ, ಆಗಲ್ಲ ಅನ್ನೋದಲ್ಲ. ಬಟ್ ಈ ಒಂದು ಇದನ್ನ ಆಕ್ಸಿಡೆಂಟ್ ಅಂತ ಅನ್ಬೋದ ಸರ್, ಬೈ ಆಕ್ಸಿಡೆಂಟ್ ಅಂತ ಕರಿಬಹುದು ಇದನ್ನ, ಆಯ್ತಾ? ಅಂದ್ರೆ ಅದು ಅದಕ್ಕೆ ವೈದ್ಯರೇ ಕಾರಣ ಅಂತ ಆಗ್ಬಾರ್ದಾಗಿತ್ತು, ಆಗೋಗಿದೆ. ಇದಕ್ಕೆ ಡಾಕ್ಟ್ರೇ ಕಾರಣ ಅಂತಾನೂ ಹೇಳೋದಕ್ಕೆ ಅಂತ ಹೋಗ್ತಾ ಇಲ್ಲ ಇಲ್ಲಿ. ಇದರ ಜೊತೆಗೆ ಮತ್ತಿನ್ನೇನೋ ಕಾರಣ ಅನ್ನೋದು ಬಿಟ್ಬಿಡಿ ಅದನ್ನ ಸೈಡ್ಗೆ. ಬಟ್ ಈಗ ಮಾನವೀಯತೆಯಿಂದ ವರ್ತಿಸಬೇಕಾಗಿರುವಂಥ ಜವಾಬ್ದಾರಿ ನಮ್ಮದು ಕೂಡ ಇದೆ, ನಿಮ್ಮದು ಕೂಡ ಇದೆ. ಅದನ್ನೇ ನಾನು ಹೇಳ್ತಾ ಇದ್ನಲ್ಲ, 4 ಜನ ಪುಟ್ಟ ಮಕ್ಳು ಈಗಲೂ ಸ್ಟುಡಿಯೋದಲ್ಲಿ ಇದೆ, ಮಗು ಅಳ್ತಾ ಇದೆ. ಜೊತೆಗೆ ಆ ಮಕ್ಳಿಗೆ ಏನಾಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ತನ್ನ ತಂದೆಗೆ ಏನಾಯ್ತು, ಯಾಕಿಂಗೆ ಅಮ್ಮ ಇಲ್ಲಿ ಸ್ಟುಡಿಯೋಗೆ ಬಂದು ಕೂತ್ಕೊಂಡಿದ್ದಾರೆ, ಏನು ಮಾತಾಡ್ತಿದ್ದಾರೆ, ಏನಂದ್ರೆ ಏನೂ ಗೊತ್ತಿಲ್ಲ ಆ ಪುಟ್ಟ ಮಕ್ಕಳಿಗೆ. ಶರೀಲ್ ಅವರೇ, ಅದೇ ಈಗ ಸರ್ ಹತ್ರ ಮಾತಾಡ್ತಾ ಇದ್ದೆ. ಇದರ ಜೊತೆಗೆ ಅದೊಂದು ಕಾಪಿ ಕೊಟ್ಟಿದ್ದೀನಿ ಆ ಹಾಸ್ಪಿಟ್ಲದು, ಆಕ್ಷನ್ ತಗೋತಾರೆ, ಆಯ್ತಾ? ಜೊತೆಗೆ ನಿಮಗೆ ಹೆಲ್ಪ್ ಮಾಡೋದಕ್ಕೂ ಕೂಡ ಸ್ಕ್ರೀನ್ ಮೇಲೆ ಅಕೌಂಟ್ ನಂಬರು ಸ್ಕ್ಯಾನರ್ ಹಾಕಿದ್ದೀನಿ. ಭರತ್ ಸರ್ ಕೂಡ ನಿಮಗೆ ಹೆಲ್ಪ್ ಮಾಡಿದ್ದಾರೆ ಇವಾಗ. ಸೊ ಓವರ್ ಆಲ್ ಆಗಿ ಹಿಂಗಿದೆ ಸಿಚುವೇಶನ್ನು. ಬಟ್ ನಿಮ್ಗೆ ಆಗಬಾರ್ದಾಗಿತ್ತು ಈ ಥರ, ಆಗೋಗಿದೆ. ಬಟ್ ಏನಂದ್ರೆ ಸರ್, ಇವರು ಡಿಸ್ಚಾರ್ಜ್ ಮಾಡಿದ್ರಿಂದ ತಾನೇ, ಓಪನ್ ಸರ್ಜರಿಯಲ್ಲಿ ಕಳ್ಸಿದ್ರಿಂದ ತಾನೇ ಮನೆಗೆ ಹೋಗಿ ರಕ್ತ ಹೋಗಿ ತೀರ್ಕೊಂಡ್ರು. ಅಲ್ಲೇ ಇದ್ದಿದ್ರೆ ಅವರು ಉಳಿತಾ ಇದ್ರಲ್ವಾ? ಸೀರಿಯಸ್ಲಿ ಅವರು ಸೀರಿಯಸ್. ಬಟ್ ಅದೇ ನೀವು ಅವತ್ತು ನೀವು ನಿಮ್ಮ ತಂದೆ ಅಥವಾ ನಿಮ್ಮ ಬ್ರದರ್ ಅವರ ಸಹಾಯ ತಗೊಂಡು ಅವತ್ತು ಡಿಸ್ಚಾರ್ಜ್ ಮಾಡಲೇಬಾರ್ದು ಅಂತ ಕೂತ್ಕೊಬಿಡ್ಬೇಕಾಗಿತ್ತು. ಅವತ್ತು ನೀವು ಡಿಸ್ಚಾರ್ಜ್ ಮಾಡ್ಕೊಳಕ್ ಬಿಡಬಾರ್ದಾಗಿತ್ತು ಅಂತ ನನ್ನ ಅಭಿಪ್ರಾಯ. ಯಾಕೆ ಬಿಟ್ರಿ ನೀವು ಅವತ್ತು? ತಮ್ಮನೂ ಇರ್ಲಿಲ್ಲ ಕೆಲ್ಸಕ್ಕೆ ಅವತ್ತು. ಇಲ್ಲಮ್ಮ ಶರ್ಲಿ ಅವರೇ, ಏನ್ ಗೊತ್ತಾ, ನಂದೊಂದು ಬೇಜಾರು ಗೊತ್ತಾ, ಅವತ್ತು ನೀವು ಡಿಸ್ಚಾರ್ಜ್ ಮಾಡಿರ್ಲಿಲ್ಲ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಬದುಕೋ ಚಾನ್ಸಸ್ ಇರ್ತಿತ್ತೋ ಏನೋ. ಹೌದು ಸರ್, ಅವರು ಹೋಗಂತ ಹೇಳಿದ್ಮೇಲೆ ತಾನೇ ಸರ್ ನಾವು ಹೋಗಿದ್ವಿ. ನಾವೇ ಯಾಕೆ ಸರ್ ಈ ತರ ಡಿಸ್ಚಾರ್ಜ್ ಮಾಡ್ಕೊಡಿ ಅಂತ ಕೇಳ್ತೀವ ಸರ್? ಇಷ್ಟು ಓಪನ್ ಇದೆ, ಇದ್ರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಏನಾದ್ರೂ ನಿಮ್ಮ ಬ್ರದರ್ ಏನ್ ಮಾಡ್ಕೊಂಡಿದ್ದಾರೆ? ಬಿಟ್ಬಿಡಿ ಸರ್, ಪದೇ ಅದನ್ನೇ ಹೇಳ್ಬೇಡಿ. ಆಯ್ತು, ಅವ್ರು ಹೇಳೇ ಆಗಿದೆ, ಅವ್ರು ಮಾಡಿರೋ ತಪ್ಪಿದೆ, ತಿರುಗಿ ಪದೇ ಮಾಡಿರೋದು ಡಾಕ್ಟರ್ದು ತಪ್ಪಿದೆ ಅಲ್ವಾ ಸರ್? ಹೌದು, ಆಯ್ತು. ಅದೇ ಅವ್ರ ಡಾಕ್ಟರ್ಗೆ ಇದುವರೆಗೂ ಕರೆದು ದರಲ್ಲ ನಾವು ಈಗ ನಿಮ್ಮ ನೋವು, ನಿಮ್ಮ ಆರೋಪ, ನಿಮ್ಮ ಪ್ರಶ್ನೆ ಇತ್ತಲ್ಲ, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆ. ಸರ್, ಇನ್ನೊಂದು CPA ಅಂತ ಇದೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ನಾವೆಲ್ಲರೂ ಕೂಡ ಅದರ ಅಡಿಯಲ್ಲಿ ಬರ್ತೀವಿ. ಅನ್ಫಾರ್ಚುನೇಟ್ಲಿ ಇಲ್ಲಿ ಅವ್ರ ಮೇಲೆ ಕೇಸ್ ಹಾಕ್ಬೇಕು ಅಂದ್ರೆ ಪೋಸ್ಟ್ ಮಾರ್ಟಮ್ ಇರ್ಬೇಕು. ಪಾಪ ಇವರು ಆಗಿಲ್ಲ ನೋಡಿ, ಎಲ್ಲೋ ಒಂದು ಮಿಸ್ಟೇಕ್ ಆಗಿ ಡಾಕ್ಟರ್ಗಳು ಇದರಿಂದ ಆದ್ರೆ ಡಾಕ್ಟರ್ ಮೇಲೆ ಎಷ್ಟು ಇವ್ನು ಬರ್ತಿರ್ತಾವ ನೋಡಿದಿರಲ್ಲ ಪೇಪರ್ನಾಗೆ. ನೆಗ್ಲಿಜೆನ್ಸ್ ಬೈ ಡಾಕ್ಟರ್ ಪ್ರೂವ್ಡ್ ಇನ್ ದ ಕೋರ್ಟ್ ಅಂದ್ರೆ ಯಮನಿ ಲಕ್ಷಾಂತರ ರೂಪಾಯಿ ಬಂದಿರೋದು. ಬಟ್ ಇಲ್ಲಿ ಅವರ ಎವಿಡೆನ್ಸ್ ಪ್ರಕಾರ ಏನು ಮಿಸ್ಟೇಕ್ ಆಗಿಲ್ಲ ಅಂತ ಅವ್ರು ಎನ್ಕ್ವೈರಿ ಕಾನೂನು ಪ್ರಕಾರ ಸ್ವಲ್ಪ ಅನ್ಫಾರ್ಚುನೇಟ್ಲಿ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಅದಕ್ಕೆ ಈಗ ಹೇಳ್ದಂಗೆ ಇದರಿಂದ ಅವ್ರಿಗೆ ಸಹಾಯ ಆಗಬೇಕಷ್ಟೇ. ಈಗ ಪೋಸ್ಟ್ ಮಾರ್ಟಮ್ ಮಾಡಕ್ ಆಗ್ಬೋದಲ್ವಾ ಸರ್? ಇವಾಗ ಮಾಡ್ಬೋದು ತಾನೆ ಸರ್? ಇವಾಗ ಮಣ್ಣಿಂದ ಎತ್ತಿ ಮಾಡ್ಬೋದಾ? ಹೇಗೆ ಸರ್ ಇದನ್ನ? ಕೇಸ್ ಕೊಟ್ರೆ ಕೇಸ್ ಹಾಕಿರ್ ಪೊಲೀಸ್ ಕೇಸ್ ಆಗಬೇಕು. ಅದಕ್ಕೆ ಪೊಲೀಸ್ ಕೇಸ್ ಹಾಕ್ಬೇಕು. ಪೊಲೀಸ್ ಕೇಸ್ ಹಾಕಿದ್ರೆ ಅದನ್ನ ಪೋಸ್ಟ್ ಮಾರ್ಟಮ್ ಸರ್ ಹೇಳ್ತಾರೆ, ಕೇಳಿ ಬರುತ್ತೆ. ಅದು ಮತ್ತೆ ಅದನ್ನ ದಫನ್ ಮಾಡಿರೋದನ್ನ ಬಾಡಿ ತೆಗೆದು ಮಾಡ್ಬೇಕು ಅಂತ ಹೇಳಿದ್ರೆ DC ಇಂದ ಆದೇಶ ಆಗಬೇಕು, ತಹಸೀಲ್ದಾರ್ ಸಮ್ಮುಖದಲ್ಲೇ ಆ ಬಾಡಿನ ತೆಗಿಬೇಕು. ಹೌದು, ಪ್ರೊಸೀಜರ್ ಇದಾವೆ. ಅವಾಗ ಅದು ಖಂಡಿತ ಅದಕ್ಕೆ ನಿಮಗೆ ನ್ಯಾಯ ಸಿಗುವಂತ ಸಾಧ್ಯತೆ ಇರ್ತವೆ. ಇವಾಗ ನಾನು ಹೇಳ್ತಾ ಇರೋದು ನೀವು ನಂಬ್ತಾ ಇಲ್ಲ. ನಂಬ್ತಿಲ್ಲ ಅಂತ ಯಾರು ಹೇಳ್ತಿಲ್ಲ. ಈಗ ನೀವು ಹಿಂಗೆಲ್ಲ ಮಾಡಬೇಕು, ಪ್ರೊಸೀಜರ್ ಮಾಡಬೇಕು ಅಂದಾಗ ನಿಮಗ್ ಕೇಳುತ್ತೆ ಕೋರ್ಟ್. ಹಂಗಂತ ಸಾಕ್ಷಿ ಆಧಾರ ಇಲ್ಲ ಅಂತಂದ್ಬಿಟ್ರೆ ಹಾಗೆ ಇಲ್ವಾ ಅನ್ನೋದೂ ಅಲ್ಲ. ಕೋರ್ಟ್ ಕೇಳುತ್ತೆ, ಕೋರ್ಟ್ಗೂ ಮಾನವೀಯತೆ ದೃಷ್ಟಿಯಿಂದ ಎಲ್ಲ ವರ್ತನೆ ಮಾಡುತ್ತೆ. ಬಟ್ ನೀವು ಅದೇ ಈಗ ನೀವು ಹೇಳಿದ್ರಲ್ಲ, ಈಗ ಸರ್ ಏನ್ ಹೇಳಿದ್ರು, ಫಸ್ಟ್ ಪೊಲೀಸ್ ಕಂಪ್ಲೇಂಟ್ ಆಗಬೇಕು, ಅದಾದ್ಮೇಲೆ ಪೊಲೀಸ್ ಆಕ್ಷನ್ ತಗೊಳ್ಳೋದಕ್ಕೆ ಅವರು DC ಪರ್ಮಿಷನ್ ತಗೋಬೇಕು, ಕೋರ್ಟ್ ಪರ್ಮಿಷನ್ ಕೂಡ ತಗೋಬೇಕಲ್ಲ. ಇಲ್ಲ, DC ಕಡೆಯಿಂದ ಆಗುತ್ತೆ. ಓಕೆ, ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಕೊಳ್ಳಿ, ನಿಮ್ಮ ಬ್ರದರ್ ಸಹಾಯ ತಗೊಂಡು, ಆಯ್ತಾ? DC ಪೊಲೀಸ್ ಕಂಪ್ಲೇಂಟ್ ಆದ್ರೆ ಅವರು DC ಕಡೆಯಿಂದ ಅನುಮತಿ ತಗೊಂಡು ಆಮೇಲೆ ಅದನ್ನ ಸೇಮ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೇ ಇದು ಮಾಡ್ಕೋಬಹುದಲ್ಲ ಸರ್? ಹೌದು, ಇದು ಒಂದು ಕಂಪ್ಲೇಂಟ್ ಕೊಡೋದ್ರಿಂದ ನೋಡಿ ನಮ್ಗೆ ನಂಬಿಕೆನೇ ಹೋಯಿತು. ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಬೇಡ, ಅಲ್ಲೇ ಈ ತರ ಎಲ್ಲ ನಮ್ಮಿಂದ ಡಾಕ್ಯುಮೆಂಟ್ ತಗೊಂಡು ಅದನ್ನೇ ತಿರ್ಗಾ ಕೊಟ್ಟಿದ್ದಾರೆ. ತಿರ್ಗಾ ಅವ್ರ ಹತ್ರನೇ ಕರ್ಕೊಂಡೋದ್ರೆ ನಮ್ಗೆ ಪಾಸಿಟಿವ್ ನಿಮ್ ಭಯ ಅರ್ಥ ಆಗುತ್ತೆ. ನಿಮ್ ಭಯ ಅರ್ಥ ಆಗುತ್ತೆ ನನಗೆ ಸರ್. ಲಾಸ್ಟ್ ಅಲ್ಲಿ ಈಗ ಇವರು ಪಾಪ ನಾವು ಇವರು ನೋವಿನ ನಮ್ಗೆ ಚೆನ್ನಾಗಿ ತುಂಬಾ ಅರ್ಥ ಆಗ್ತಾ ಇದೆ. ಇವರು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿ, ಇಲ್ಲಿ 2-3 ಒಂದೇ ಇದ್ರಲ್ಲಿ ಎಲ್ಲ 2-3 ಸಾಲ್ವ್ ಆಗ್ತವೆ. ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಇವರು ಒಂದೇನು ಅನುಮಾನ ಇದೆ ಅದನ್ನ ಪೋಸ್ಟ್ ಮಾರ್ಟಮ್ಗೆ ಮುಂದಕ್ಕೆ ಮಾಡ್ಬೇಕೋ ಬಿಡ್ಬೇಕೋ ಅನ್ನೋದು DC ಮಟ್ಟದಲ್ಲಿ ತೀರ್ಮಾನ ಆಗುತ್ತೆ. ಒಂದು ಎರಡನೇದು, ಇಲ್ಲಿ ಈ ಸ್ಕ್ಯಾಮ್ ಏನ್ ನಡೆದಿದೆ ಅದಕ್ಕೊಂದು ಈಗ ಈ ಆಂಬ್ಯುಲೆನ್ಸ್ ಡ್ರೈವರ್ ಮೂಲಕ ಏನಾಗಿರೋ ಅಂತ ಲ್ಯಾಬ್ ಅಲ್ಲಿ ಅದಕ್ಕೊಂದು ವಿಚಾರಣೆ ಸ್ಟಾರ್ಟ್ ಆಗುತ್ತೆ. ಫೈನ್. ಪೊಲೀಸ್
ಆಮೇಲೆ ಪೊಲೀಸ್ ಸ್ಟೇಷನ್ ಇಂದ ಅವರು ನೆಕ್ಸ್ಟ್ ವೈದ್ಯಕೀಯ ಪರಿಷತ್ಗೆ ಅದನ್ನ ಕಳಿಸ್ತಾರೆ. ಓಕೆ, ಇದರಲ್ಲಿ ವೈದ್ಯಕೀಯ ನೆಗ್ಲಿಜೆನ್ಸ್ ಆಗಿದೆಯೋ ಇಲ್ವೋ ಅಂತ ಕೊನೆಗೆ ನಮ್ಮ ಹತ್ರ ಬರುತ್ತೆ. ಅವಾಗ ನಾವೆಲ್ಲ ಸಾಕ್ಷಿ ಸಮೇತ ಎಲ್ಲದನ್ನು ವೈದ್ಯರನ್ನೆಲ್ಲ ಕರೆಸಿ ಪ್ರತಿಯೊಂದನ್ನು ವಿಚಾರಣೆ ಮಾಡಿ ಸಾಕ್ಷಿ ಎಲ್ಲ ನೋಡಿ ನಿರ್ಲಕ್ಷ್ಯತೆ ಇದೆಯೋ ಇಲ್ವೋ ಅನ್ನೋಂಥದ್ದನ್ನ ನಾವು ಅದನ್ನ ಆಮೇಲೆ ತೀರ್ಮಾನ ಮಾಡ್ತೀವಿ. ಫೈನ್ ಸರ್, ಫೈನ್ ನೋಡೋಣ ಈ ಪ್ರೊಸೀಜರ್ ಸರ್. ಫೈನಲಿ ನಾವು ಹೋದ ವಾರ ಡಿಸ್ಕಸ್ ಮಾಡಿದಾಗೆ ಮೆಡಿಕಲ್ ಸೂಪರಿಂಟೆಂಡೆಂಟ್ ಈ ಟುಕ್ ದ ರೆಸ್ಪಾನ್ಸಿಬಿಲಿಟಿ. ನಾವು ಒಂದು ಕಮಿಟಿ ಮಾಡ್ತೀವಿ, ಅದರಲ್ಲಿ ಏನು ಸತ್ಯ ಅಸತ್ಯ ಇದೆ ಅಂತ ಕಂಡುಹಿಡಿದು ನಿಮ್ಗೆ ರಿಪೋರ್ಟ್ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ. ಅನ್ಫಾರ್ಚುನೇಟ್ಲಿ ಅದರಿಂದ ಇವ್ರಿಗೆ ಏನು ಹೆಲ್ಪ್ ಆಗಲಿಲ್ಲ. ಎಲ್ಲೂ ಕೂಡ ಆ ರಿಪೋರ್ಟ್ ಕೂಡ ಕೊಟ್ಟಿದ್ದು ಇದರಿಂದ ತಗೊಂಡೆ ಆ ರಿಪೋರ್ಟ್ ಗೊತ್ತಾಯ್ತು. ಬಟ್ ರಿಯಾಲಿಟಿ ಏನಾಯ್ತು ಅಂತ ಒಂದು ಎವಿಡೆನ್ಸ್ ಇದೆ. ಸೊ ಹಂಗಾಗಿ ನಾವು ಇಂಡಿವಿಜುವಲ್, ಯಾಕಂದ್ರೆ ಅವ್ರನ್ನ ಐಡೆಂಟಿಫೈ ಮಾಡ್ತೀನಿ, ಅದು ಮಾಡಿದ್ರೆ ಐ ಥಿಂಕ್ ಇವರೇ ಹಿಂಗ್ ಮಾಡಿದ್ರು ಅಂತ ಸರಿ ಇರ್ತಿತ್ತೋ ಏನೋ ನಂಗೆ ಗೊತ್ತಿಲ್ಲ. ಬಟ್ ಆ ರೀತಿ ಎನ್ಕ್ವೈರಿ ಇಲ್ಲ. ಎನ್ಕ್ವೈರಿ ರೆಸ್ಪಾನ್ಸಿಬಲ್ ಪೀಪಲ್ಸ್ ತಗೊಂಡು ಅವ್ರನ್ನೆಲ್ಲ ಕೇಳಿ ಎಲ್ಲ ಇದು ಕೊಟ್ಟಿದ್ದಾರೆ. ನಾವು ಫೋನ್ ನಂಬರ್ ಕೊಟ್ಟಿದ್ದೀವಿ. ಇವರು ಇದ್ರೊಳಗೆ ಬೀದಿ ಒಳಗೆ ಇರಲಿಲ್ಲ, ಇದ್ರೊಳಗಿದ್ರು ವಿಶ್ರಾಂತಿ ಧಾಮದಲ್ಲಿದ್ರು, ಅದಕ್ಕೆ ದುಡ್ಡು ಕಟ್ಟಿರೋ ಎವಿಡೆನ್ಸ್. ಸೊ ಹಂಗಾಗಿ ಅಲ್ಟಿಮೇಟ್ಲಿ ಸರ್, ಆ ಅಮ್ಮನಿಗೆ ಏನಾದ್ರೂ ಒಂದು ಒಳ್ಳೇದಾಗ್ಲಿ, ಅನ್ಯಾಯ ಆಗೋದು ಬೇಡ. ಬಟ್ ಎಲ್ಲ ಒಂದ್ ಕಡೆ ಅಷ್ಟು ಭರವಸೆ ಕಳ್ಕೊಬೇಡಮ್ಮ. ವಿಕ್ಟೋರಿಯಾ ಹಾಸ್ಪಿಟಲ್ ಇಂದ ಒಬ್ಬಳಿಗೆ ತೊಂದರೆ ಆದ್ರೆ ಎಲ್ರಿಗೂ ಆಗುತ್ತೆ ಅನ್ಕೋಬೇಡ. ಅಲ್ಲಿ ಹೋಗೋದಮ್ಮ, ನಮ್ ತರದವರೇ ಅಲ್ಲಿ ಹೋಗೋದು. ಶರ್ಲಿ ಅವರೇ, ನಿಮ್ಮ ಭಯ ಅರ್ಥ ಆಗುತ್ತೆ ನನಗೆ, ಆಯ್ತಾ? ನಾವು ಅದಕ್ಕೆ ಕಾರ್ಯಕ್ರಮ ಮಾಡ್ತಿರೋದು. ಕಳೆದ ಲಾಸ್ಟ್ 12 days ಬ್ಯಾಕು ನಿಮ್ಮನ್ನು ಕರೆಸಿದ್ವಿ, ಮಾತಾಡಿದ್ವಿ. ಈಗಲೂ ಕರೆಸಿದ್ದೇನು ಅಂತಂದ್ರೆ, ನಿಮ್ಗೆ ಈಗ ಅವ್ರು ಕೊಟ್ಟಿರೋ ರಿಪೋರ್ಟ್ ಕಾನೂನಾತ್ಮಕವಾಗಿ ಹೋರಾಡೋದಕ್ಕೆ ಒಂದು ಸಣ್ಣ ಹಿನ್ನಡೆ ಅಂತ ಹೇಳ್ಬೋದು ಅಷ್ಟೇ. ಹಂಗಂತ ನೀವು ಸೋತ್ರಿ ಇದರಲ್ಲಿ ಅನ್ನೋದಲ್ಲ, ಆಯ್ತಾ? ಸರ್ ಹೇಳ್ದಂಗೆ ನೀವು ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂದ್ರೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಿ, ಆಯ್ತಾ? ಆಮೇಲೆ ಅವ್ರು DC ಪರ್ಮಿಷನ್ ತಗೊಂಡು ಅದಾದ್ಮೇಲೆ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ. ಇದ್ರ ಜೊತೆಗೆ ನಿಮಗೆ ಈ ಡೆತ್ ಸರ್ಟಿಫಿಕೇಟ್ ಕೊಡ್ಸಿರೋರು ಇದ್ರ ಮೇಲೂ ಕೂಡ ನಿಮಗೆ ಹೆಲ್ಪ್ ಮಾಡಿದ್ರಲ್ಲ ಭರತ್ ಸರ್, ಅವರು ಸುಮೋಟೋ ಕೇಸ್ ಹಾಕೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮ ತಗೊಳ್ತಾರಂತೆ. ಸೊ ಓವರಾಲ್ ಆಗಿ ಈ 2 ಕೇಸು ಜೊತೆಗೆ ನಿಮಗೆ ಹೆಲ್ಪ್ ಆಗೋದು ಕಾನೂನಾತ್ಮಕವಾಗಿ ಸ್ವಲ್ಪ ಡಿಲೇ ಆಗ್ಬೋದು ಅಥವಾ ಹಿನ್ನಡೆ ಆಗ್ಬೋದು, ಅದು ಸೆಕೆಂಡ್ರಿ. ಬಟ್ ರಾಜ್ ನ್ಯೂಸ್ನ ಪರವಾಗಿ ನಾನು ಆಗಲೇ ಹೇಳ್ತಾ ಇದ್ದೆ, ಜನಸೇವೆಯಲ್ಲಿ ರಾಜ್ ನ್ಯೂಸ್ ಎತ್ತಿದ ಕೈ ಅಂತ. ಸೊ ಹಾಗಾಗಿ ಶರ್ಲಿನ್, ನಿಮ್ಮ ಪರವಾಗಿ ರಾಜ್ ನ್ಯೂಸ್ ಇದೆ, ಆಯ್ತಾ? ತಲೆ ಕೆಡಿಸ್ಕೋಬೇಡಿ, ಭಯ ಪಡ್ಕೋಬೇಡಿ. 4 ಜನ ಮಕ್ಕಳಿದ್ದಾರೆ, ಖುಷಿಯಿಂದ ನೋಡ್ಕೊಳ್ಳಿ. ಜೊತೆಗೆ ನಿಮ್ಗೆ ಏನು ಸಹಾಯ ಬೇಕೋ ಜನ ಮಾಡ್ತಾರೆ, ಜನ ತೀರ್ಮಾನ ಮಾಡ್ತಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ನಾನು ಮಾನವೀಯತೆ ಬೆಳೆಸ್ಕೊಳ್ಳೋಣ, ಇನ್ನೊಂದು ಮತ್ತೊಂದು ಮಗದೊಂದು ನೀವೇನು ಕರಿತೀರಿ ಅದನ್ನ ಸೈಡ್ಗೆ ಇಟ್ಬಿಡಿ. ಸೊ ಜನಸೇವಕರಾಗೋಣ. ರಾಜ್ ನ್ಯೂಸ್ನ ಕಳಕಳಿನೇ ಇಂಥದ್ದು. ಶರ್ಲಿನ್ ಅವರೇ, ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಜೊತೆಗೆ ನಾವಿದ್ದೀವಿ. ನೋಡೋಣ, ನೀವು ಕಂಪ್ಲೇಂಟ್ ಕೊಡಿ ಏನಾಗುತ್ತೆ ಅಂತ. ಹಾಸ್ಪಿಟಲ್ ಈ ತರ ಇವಾಗ ಲಾಸ್ಟ್ ರಿಸಲ್ಟ್ ಇದು ಕೊಟ್ಟಿದ್ದಾರಲ್ವಾ ಸರ್, ಅದು ನಮ್ದು ಪೇಪರ್ ಇಂದಾನೆ ಅವ್ರು ಅದೇ ಹೇಳಿದ್ರಲ್ಲ ನೀವು, ನಿಮ್ಗೆ ಕೊಟ್ಟಿರೋದು, ನಿಮ್ಗೆ ಈ ರಿಪೋರ್ಟ್ ಕೊಟ್ಟಿರೋದು ಅವ್ರು ಹೇಳ್ತಾ ಇರೋದು, ವಿಕ್ಟೋರಿಯಾ ಅವರು ಏನ್ ರಿಪೋರ್ಟ್ ಕೊಟ್ಟಿದ್ದಾರೆ ಅದು ನಿಮ್ಗೆ ಈ ಡೆತ್ ಸರ್ಟಿಫಿಕೇಟ್ ಕೊಟ್ಟಿರೋ ಆಧಾರದ ಮೇಲೆ. ಅದೇ ಈಗ ನೀವು ಕಂಪ್ಲೇಂಟ್ ಕೊಡಿ ಕೊಡಿ ಶರ್ಲಿನ್ ಅವರೇ, ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ. ರಾಜ್ ನ್ಯೂಸ್ ನಿಮ್ ಜೊತೆಗಿರುತ್ತೆ, ತಲೆ ಕೆಡಿಸ್ಕೋಬೇಡಿ, ಭಯ ಪಡಬೇಡಿ, ಧೈರ್ಯವಾಗಿರಿ, ತಲೆ ಕೆಡಿಸ್ಕೋಬೇಡಿ, ನಿಮ್ ಜೊತೆಗೆ ನಾವಿರ್ತೀವಿ. ಮತ್ತೆ ಇದನ್ನ ಏನು ಕೇಸನ್ನು ರಿಓಪನ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತ ಹೇಳಿದ್ನಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡಿ. ಈ ಒಂದು ಡೆತ್ ಸರ್ಟಿಫಿಕೇಟ್ ಫೇಕ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭರತ್ ಸರ್, ಇದನ್ನ ದಯವಿಟ್ಟು ಸೀರಿಯಸ್ ಆಗಿ ತಗೊಂಡು ಇದು ಮಾಡ್ಕೊಡಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಂಜನಪ್ಪ ಸರ್, ಥ್ಯಾಂಕ್ ಯು ಭರತ್ ಅವರೇ, ಥ್ಯಾಂಕ್ ಯು ಶರ್ಲಿನ್ ಅವರೇ. ತಲೆ ಕೆಡಿಸ್ಕೋಬೇಡಿ, ರಾಜ್ ನ್ಯೂಸ್ ನಿಮ್ಮ ಜೊತೆಗಿರುತ್ತೆ. ಅಕೌಂಟ್ ನಂಬರ್ ಈಗಲೂ ಕೂಡ ಜನಕ್ಕೆ ಹೇಳ್ತಾ ಇದ್ದೀನಿ, ಅಕೌಂಟ್ ನಂಬರ್ ಇದೆ, ಜೊತೆಗೆ ಸ್ಕ್ಯಾನರ್ ಕೂಡ ಇದೆ. ಸ್ಕ್ಯಾನರ್ ಏನೇ ಅಂದರೆ ಲಿಮಿಟೆಡ್ ಇರುತ್ತೆ, ವಿತಿನ್ 1 ಲಕ್ಷ. ಇಫ್ ಇನ್ ಕೇಸ್ ಅಕೌಂಟ್ಗೆ ಇನ್ನೂ ನಾನು ಹೆಚ್ಚಿನ ಮೊತ್ತವನ್ನು ನಾನು ಈ ನೊಂದ ಕುಟುಂಬಕ್ಕೆ ಕೊಡೋಕೆ ಇಷ್ಟಪಡ್ತೀನಿ ಅಂತಂದರೆ ಅಕೌಂಟ್ ನಂಬರ್, IFSC ಕೋಡ್ ಎಲ್ಲವೂ ಕೂಡ ಇದೆ. ದಯವಿಟ್ಟು ಈ ನೊಂದ ಕುಟುಂಬಕ್ಕೆ ಸಹಾಯ ಹಸ್ತವನ್ನು ಚಾಚಬೇಕು. ಜನಪರವಾಗಿ, ಜನಸೇವೆಗಾಗಿ ರಾಜ್ ನ್ಯೂಸ್ ಸದಾ ಸಿದ್ಧವಾಗಿರುತ್ತೆ ಅಂತ ಹೇಳ್ತಾ ಈ ಹೊತ್ತಿನ ಸ್ಪೆಷಲ್ ಸ್ಟೋರಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.